ಬೃಹತ್ ವೆಂಕಟೇಶ್ವರ ದೇವಸ್ಥಾನ ನಿರ್ಮಾಣಕ್ಕೆ 7 ಎಕರೆ ಭೂಮಿಯನ್ನು ಟಿಟಿಡಿ ಆಡಳಿತ ಮಂಡಳಿಗೆ ಹಸ್ತಾಂತರ. ಹೌದು ವೀಕ್ಷಕರೇ, ಬೆಳಗಾವಿಯ ಸದಾಶಿವನಗರದ ರೆಡ್ಡಿ ಭವನದಲ್ಲಿ ಮಂಗಳವಾರ ಬೆಳಗಾವಿ ರೆಡ್ಡಿ ಸಂಘವು ಬೆಳಗಾವಿ ನಗರದ ಹೊರವಲಯದಲ್ಲಿ 7 ಎಕರೆ ಪ್ರದೇಶದಲ್ಲಿ ಬೃಹತ್ ವೆಂಕಟೇಶ್ವರ ದೇವಸ್ಥಾನ ಕಟ್ಟಲು ಆಂಧ್ರ ಪ್ರದೇಶದ ತಿರುಪತಿ ತಿರುಮಲ ದೇವಸ್ಥಾನ ಆಡಳಿತ ಮಂಡಳಿ ಅಂದರೆ ಟಿಟಿಡಿಗೆ ಭೂಮಿ ಹಸ್ತಾಂತರ ಕಾರ್ಯಕ್ರಮ ಜರುಗಿತು. ಬಳಿಕ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಟಿಟಿಡಿ ಆಡಳಿತ ಮಂಡಳಿಗೆ ಭೂಮಿ ಹಸ್ತಾಂತರ ದೇವಸ್ಥಾನ ನಿರ್ಮಾಣ ಕುರಿತು ಮಹತ್ವದ ಮಾಹಿತಿಯನ್ನು ಹಂಚಿಕೊಳ್ಳಲಾಯಿತು. ಟಿಟಿಡಿ ಆಡಳಿತ ಮಂಡಳಿಯ ಸದಸ್ಯರಾದ ಶ್ರೀ ಎನ್ ಸುರೇಶ್ ಕುಮಾರ್ ಮಾತನಾಡಿ, ದೇವಸ್ಥಾನ ನಿರ್ಮಾಣಕ್ಕೆ ಬೆಳಗಾವಿ ರೆಡ್ಡಿ ಸಂಘವು ಸದಾಭಿಪ್ರಾಯದಿಂದ ಸುಮಾರು 7 ಎಕರೆ ಭೂಮಿಯನ್ನು ಹಸ್ತಾಂತರ ಮಾಡಿರುವುದು ಶ್ಲಾಘನೀಯ ಕ್ರಮವಾಗಿದೆ ಎಂದರು. ಮುಂದಿನ 2 ವರ್ಷಗಳಲ್ಲಿ ಸುಮಾರು 100 ಕೋಟಿ ವೆಚ್ಚದಲ್ಲಿ ದೇವಸ್ಥಾನ ನಿರ್ಮಾಣಗೊಳ್ಳಲಿದ್ದು, ಇದರಲ್ಲಿ ಶೇಕಡ 80% ಅನುದಾನವನ್ನು ಟಿಟಿಡಿ ಒದಗಿಸಲಿದ್ದು, ಶೇಕಡ 10% ರೆಡ್ಡಿ ಸಂಘವು ಹಾಗೂ ಉಳಿದ ಶೇಕಡ 10% ದಾನಿಗಳಿಂದ ಸಂಗ್ರಹಿಸಲಾಗುವುದು ಎಂದು ವಿವರಿಸಿದರು. ಕರ್ನಾಟಕ ದಾನಿಗಳಿಂದ ಸಹಕಾರದಿಂದಲೇ ದೇವಸ್ಥಾನ ನಿರ್ಮಾಣ ಮಾಡುವ ಸಂಕಲ್ಪ ಕೈಗೊಂಡಿರುವುದಾಗಿ ತಿಳಿಸಿದ ಅವರು, 3 ರಾಜ್ಯಗಳಿಗೆ ಕೇಂದ್ರ ಸ್ಥಾನವಾಗಿರುವ ಬೆಳಗಾವಿಯ ನಗರದ ಹೊರವಲಯದಲ್ಲಿ ತಿರುಮಲದ ವೆಂಕಟರಮಣ ದೇವಸ್ಥಾನ ನಿರ್ಮಾಣವಾಗುವುದರಿಂದ ಭಕ್ತರಿಗೆ ಹೆಚ್ಚಿನ ಅನುಕೂಲ ಕಲ್ಪಿಸಲಿದೆ ಎಂದು ಹೇಳಿದರು. ಮಹಾರಾಷ್ಟ್ರದ ಕೊಲ್ಹಾಪುರದಲ್ಲಿರುವ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡುವ ಭಕ್ತರಿಗೆ ಕೂಡ ಈ ದೇವಸ್ಥಾನದಿಂದ ಹೆಚ್ಚಿನ ಸೌಲಭ್ಯ ದೊರೆಯಲಿದೆ. ತಿರುಪತಿಯಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳನ್ನು ಇದೇ ಮಾದರಿಯಲ್ಲಿ ಸಹ ಇಲ್ಲಿ ಆಯೋಜಿಸಲಾಗುವುದು. ಭಕ್ತರಿಗೆ ವಸತಿ, ಪ್ರಸಾದ, ಲಾಡು ಸೇರಿದಂತೆ ವಿವಿಧ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ ಎಂದು ಹೇಳಿದರು. ಇದಲ್ಲದೆ ಟಿಟಿಡಿ ಸಂಸ್ಥೆಯು ದೇವಸ್ಥಾನಗಳ ನಿರ್ಮಾಣ ಮತ್ತು ಪುನರುಜ್ಜೀವನಕ್ಕಾಗಿ ಸುಮಾರು 9,000 ಕೋಟಿ ಮೊತ್ತವನ್ನು ಮೀಸಲಿಟ್ಟಿದ್ದು, ದೇಶದ 6 ಕಡೆಗಳಲ್ಲಿ ಟಿಟಿಡಿ ದೇವಸ್ಥಾನಗಳ ಕಾರ್ಯನಿರ್ವಹಿಸುತ್ತವೆ ಎಂದು ಮಾಹಿತಿ ತಿಳಿಸಿದರು. ಕರ್ನಾಟಕ ರಾಜ್ಯ ರೆಡ್ಡಿ ಸಂಘದ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ್ ರೆಡ್ಡಿ ಮಾತನಾಡಿ, ಬೆಳಗಾವಿಯಲ್ಲಿ ಟಿಟಿಡಿ ವತಿಯಿಂದ ದೇವಸ್ಥಾನ ನಿರ್ಮಾಣವಾಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಇದಕ್ಕೆ ಬೆಳಗಾವಿ ರೆಡ್ಡಿ ಸಂಘವು ಸಹಕಾರ ಬಹಳ ದೊಡ್ಡದಾಗಿದೆ. ನಿಮ್ಮ ಸಹಕಾರ ಹೀಗೆ ಮುಂದುವರಿಯಬೇಕು ಎಂದು ವಿನಂತಿಸಿದರು. ಬೆಳಗಾವಿ ರೆಡ್ಡಿ ಸಂಘದ ಅಧ್ಯಕ್ಷರಾದ ರಾಯಣ್ಣ ಮುಳ್ಳೂರ್, ಉಪಾಧ್ಯಕ್ಷ ಕಾಂತು ಜೇಲಿಬೇರಿ, ವಿಕ್ರಮ್ ಜೈನ್, ಅವಿನಾಶ್ ಪೋದ್ದಾರ್, ಸುರೇಶ್ ದೇಸಾಯಿ, ಮಂಜುನಾಥ್ ಕೇಸೂರ್, ಪ್ರಕಾಶ್ ಕಕರಡ್ಡಿ, ಡಾಕ್ಟರ್ ಗಿರೀಶ್ ಸೋನವಾಲ್ಕರ್ ಮುಂತಾದವರು ಉಪಸ್ಥಿತರಿದ್ದರು. ಓಂ ನಮೋ ವೆಂಕಟೇಶಾಯ. ಎಲ್ಲ ಮಾಧ್ಯಮ ಮಿತ್ರರಿಗೆ ಸ್ವಾಗತ ಕೋರ್ತಾ, ಇವತ್ತು ಶಿವಬಸವ ಜಯಂತಿ ಹಾಗೂ ಶಂಕರ ಜಯಂತಿಯ ಶುಭಾಶಯಗಳನ್ನ ಎಲ್ಲರಿಗೂ ಕೋರ್ತಾ, ಇವತ್ತು ಐತಿಹಾಸಿಕ ದಿನ, ಒಳ್ಳೆಯ ದಿನ. ಅದು ಶಂಕರ ಜಯಂತಿ ಮತ್ತು ಶಿವಬಸವ ಜಯಂತಿ ದಿವಸ ಕರ್ನಾಟಕದ 2ನೇ ಕ್ಯಾಪಿಟಲ್ಲು ನಮ್ಮ ಬೆಳಗಾವಿಯಲ್ಲಿ ಟಿಟಿಡಿ ದೇವಸ್ಥಾನ ಬರ್ತಾ ಇದೆ. ಇದು ಈಗಾಗಲೇ ಎಲ್ರಿಗೂ ಗೊತ್ತಿರೋಂಥ ವಿಷಯನೇ. ಆದರೆ ಟಿಟಿಡಿ ದೇವಸ್ಥಾನಕ್ಕೆ ಹಿಂದೆ ಇರೋವಂಥ ಶ್ರಮಪಟ್ಟಿರುವಂಥ ಎಲ್ಲರೂ ನೆನೆಸ್ಕೊತಾ ಇರೋದು ಏನಕ್ಕೆ ಅಂತಂದರೆ, ಇವತ್ತು ರೆಡ್ಡಿ ಜನಸಂಘ 7 ಎಕರೆ ಭೂಮಿನ ಟಿಟಿಡಿಗೆ ಇವತ್ತು ಹಸ್ತಾಂತರ ಮಾಡಿದ್ದಾರೆ. ಇವತ್ತು ಬೆಳಗಾವಿ ರೆಡ್ಡಿ ಜನಸಂಘದವರು ಬಹಳ ದೊಡ್ಡ ಹೃದಯದಿಂದ ಮತ್ತು ಇಡೀ ಜನಾಂಗಕ್ಕೆ, ಇಡೀ ಬೆಳಗಾಂ ಉತ್ತರ ಕರ್ನಾಟಕದ ಭಾಗಕ್ಕೆ ಒಳ್ಳೆಯದಾಗೋ ದೃಷ್ಟಿಯಿಂದ, ಜಾತಿ ನೋಡದೆ, ಪಂಥ ನೋಡದೆ, ಇವತ್ತೇನು ಬಸವ ಜಯಂತಿ ಮತ್ತು ಶಿವ ಜಯಂತಿ ಮತ್ತು ಶಂಕರ ಜಯಂತಿ ಏನು ಅವರ ತತ್ವ ಇದೆ, ಅದೇ ರೀತಿ ವೇಮನ ಅವ್ರನ್ನ ಪಾಲಿಸೋ ಅಂಥ ರೆಡ್ಡಿ ಜನಸಂಘದವರು 7 ಎಕರೆ ಜಾಗನ ಟಿಟಿಡಿಗೆ ಹಸ್ತಾಂತರ ಮಾಡಿದ್ದಾರೆ. ಯೂಶಲಿ ನಾವು ಬೇರೆ ರಾಜ್ಯಗಳಲ್ಲಿ ಟಿಟಿಡಿಯಲ್ಲಿ ಬೇರೆ ರಾಜ್ಯದ ಸರ್ಕಾರಗಳು ದಾನ ಮಾಡುತ್ತೆ, ಜಾಗ ಕೊಡುತ್ತೆ, ಅಲ್ಲಿ ನಾವು ಟಿಟಿಡಿ ದೇವಸ್ಥಾನ ಕಟ್ತೀವಿ. ಇಲ್ಲಿ ಒಂದು ಅಂದರೆ ಒಬ್ಬ ಕಮ್ಯುನಿಟಿ ಬೇಸ್ಡ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಒಳ್ಳೆಯದಾಗೋ ರೀತಿ ಇದು ಅತ್ಯಂತ ದೊಡ್ಡ ದೇವಸ್ಥಾನ ಆಗುವಂಥ ನಿಟ್ಟಿನಲ್ಲಿ ನಾವು ಇದರ ಬಡ್ಜೆಕ್ಟು ಮಾಡಿದ್ದೀವಿ. ಆಲ್ರೆಡಿ ಇದಕ್ಕೆ ಡ್ರಾಯಿಂಗ್ಸು ರೆಡಿ ಆಗ್ತಾ ಇದೆ. ಆಲ್ಮೋಸ್ಟ್ ಫೈನಲ್ ಸ್ಟೇಜಸಲ್ಲಿದೆ ಡ್ರಾಯಿಂಗು. ಇನ್ನೊಂದು 15-20 ದಿವಸದಲ್ಲಿ ಅಥವಾ 1 ತಿಂಗಳಲ್ಲಿ ಶಿಲಾನ್ಯಾಸನೂ ಆಗ್ತೀವಿ. ಶಿಲಾನ್ಯಾಸ ಮಾಡಿದ್ದ 1.5 ಅಥವಾ 2 ವರ್ಷದಲ್ಲಿ ದೇವಸ್ಥಾನ ಕಂಪ್ಲೀಟ್ ಮಾಡಬೇಕು ಅಂತಿದ್ದೀವಿ. ಇದಕ್ಕೆ ಟೋಟಲ್ ಕಾಸ್ಟ್ ನನ್ನ ಪ್ರಕಾರ 100 ಕೋಟಿ ನಮ್ಮ ಒಂದು ಅಂದಾಜು ಮಾಡಿದ್ದೀವಿ. 100 ಕೋಟಿಗೂ ಜಾಸ್ತಿ ಆಗುತ್ತೆ. ಅದರಲ್ಲಿ 10% ರೆಡ್ಡಿ ಜನಸಂಘದವರು 10% ಅಥವಾ ಬೆಳಗಾಂ ಜನ 10% ಅಂದರೆ ಅವರ ಕಾಂಟ್ರಿಬ್ಯೂಷನ್ ಇರುತ್ತೆ. 80% ಅಷ್ಟು ಟಿಟಿಡಿ ಕಾಂಟ್ರಿಬ್ಯೂಷನ್ ಮಾಡುತ್ತೆ. ಇನ್ನು 10% ದೇಣಿಗೆ ರೂಪದಲ್ಲಿ ಮಾಡಬೇಕು ಅಂತ ಮಾಡಿದ್ದೀವಿ. ಈ ಕಲ್ಚರಲ್ ಹಬ್ಬು ಅಂದರೆ ಇಷ್ಟು ದಿವಸ ಏನು ನಮಗೆ
ಬರೀ ಇಲ್ಲಿ ಓದೋಕ್ಕೆ ಅಂದರೆ ನಮ್ಮ ಕಾಲೇಜಸ್ಸು ಸ್ಕೂಲ್ಸು ಈ ಥರದ ಹಬ್ಬ ಇತ್ತು, ಮತ್ತು ಕಲ್ಚರಲ್ ಹಬ್ ಇತ್ತು. ಇಲ್ಲಿ ಸ್ಪಿರಿಚುವಲ್ ಹಬ್ಬೂ ಆಗ್ತಾಯಿದೆ. ಇಲ್ಲಿಂದ 60 ಕಿಲೋಮೀಟ್ರ್ 70 ಕಿಲೋಮೀಟ್ರ್ ದೂರದಲ್ಲಿ ಮಹಾರಾಷ್ಟ್ರ ಬಾರ್ಡ್ರು, 40 ಕಿಲೋಮೀಟ್ರಲ್ಲಿ ಗೋವಾ ಬಾರ್ಡ್ರು, ಕರ್ನಾಟಕದ ಎರಡು ರಾಜ್ಯಗಳ ಮಧ್ಯೆ TTD ಬರ್ತಾ ಇರೋದು. ಬಹುಶಃ ತಿರುಪತಿ ತಿಮ್ಮಪ್ಪನಿಗೆ ಇಲ್ಲಿ ಬರಬೇಕು ಅಂತ ಒಂದು ಅಂದರೆ ಅದರೊಂದು ಬೈಕೇನೋ ಇತ್ತೇನೋ. ಯಾಕಂದರೆ ಮಹಾಲಕ್ಷ್ಮಿ ಇಲ್ಲೇ ಪಕ್ಕದಲ್ಲಿರೋದ್ರಿಂದ, ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿ, ಇಲ್ಲಿ ಎಲ್ಲರೂ ಮಹಾಲಕ್ಷ್ಮಿಗೆ ಹೋಗುವಂಥ ಪದ್ಧತಿ ಇದೆ. ತಿರುಪತಿಗೆ ಬಂದರೂ 950 ಕಿಲೋಮೀಟ್ರ್ ದೂರದಲ್ಲಿರುವಂಥ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ಹಾಗಾಗಿ ಇಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದವರು ತಿರುಪತಿಗೆ ಬರ್ಬೋದು, ತಿರುಪತಿ ದೇವಸ್ಥಾನಕ್ಕೆ ಬರೋರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ಬೋದು. ಇದೊಂದು ಸ್ಪಿರಿಚುವಲ್ ಹಬ್ಬು. ನಮ್ಮ ಕರ್ನಾಟಕಕ್ಕೆ ಬರೇ ಸೆಕೆಂಡ್ ಕ್ಯಾಪಿಟಲ್ ಮಾತ್ರ ಅಲ್ಲ, ಇದರಿಂದ ಕರ್ನಾಟಕದ ಜನರಿಗೆ ಈ ಭಾಗದ ಜನಕ್ಕೆ 900 ಕಿಲೋಮೀಟ್ರ್ ಹೋಗಿ ದರ್ಶನ ಮಾಡ್ಕೊಂಬರೋವಂಥ ಒಂದು ಇದನ್ನು ಕಡಿಮೆ ಮಾಡ್ತಾ ದೈವಾಂಶ ಇಲ್ಲೇ ಒಂದು ಬರೋದ್ರ ನಿಟ್ಟಲ್ಲಿ ಇವರೆಲ್ಲರೂ ಸೇರಿ ಸಹಕರಿಸಿದ್ದಾರೆ. ಅದರಲ್ಲಿ ನಾನು ಹೆಸರುಗಳು ತೊಗೊಬೋದು. ಇಲ್ಲಿರುವಂಥ ಎಲ್ಲ ರೆಡ್ಡಿ ಜನಸಂಘದ ಪದಾಧಿಕಾರಿಗಳು, ಅದರಲ್ಲೂ ರಾಜ್ಯ ರೆಡ್ಡಿ ಜನಸಂಘದ ಅಧ್ಯಕ್ಷರು, ಇತ್ತೀಚೆಗೆ ತಾನೇ ಆಯ್ಕೆ ಆಗಿರುವಂಥ ಅಧ್ಯಕ್ಷರು, ಮೊದಲನೇ ಭೇಟಿ ಅದೂ ಒಳ್ಳೆ ಕೆಲಸಕ್ಕೆ ಬಂದಿರೋದು, ತಿರುಪತಿ ದೇವಸ್ಥಾನದ ಟ್ರಸ್ಟ್ನ ಓಪನ್ ಮಾಡ್ತಾ ಇರೋದು, ಇದು ನಿಜವಾಗ್ಲೂ ಶ್ಲಾಘನೀಯ. ನಿಮ್ಮೆಲ್ರಿಗೂ ಒಳ್ಳೆಯದಾಗಲಿ ಅಂತ ಕೋರ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಇದು ರೆಡ್ಡಿ ಜನಸಂಘ ಭೂಮಿ ಕೊಟ್ಟು ಬಾಲಾಜಿ ದೇವಸ್ಥಾನ ಟ್ರಸ್ಟ್ ಅಂತ ಏನು ಮಾಡಿದ್ದಾರೆ, ಅದ್ರ ಮೂಲಕ ಎಲ್ಲ ಕೆಲಸನೂ ಆಗುತ್ತೆ. TTD ಇಂದ ಕರ್ನಾಟಕದಿಂದ ನಾನು ಮತ್ತು ದರ್ಶನ್ ಇಬ್ಬರೂ ಇದ್ದೀವಿ. ನಾನು ಕೋಆರ್ಡಿನೇಟ್ ಮಾಡ್ತೀನಿ. ಮತ್ತು ಅತ್ಯಂತ ಬೇಗ ಈ ದೇವಸ್ಥಾನ ನಿರ್ಮಾಣ ಆಗಿ ಕರ್ನಾಟಕಕ್ಕೂ ಒಂದು ಒಳ್ಳೆ ಹೆಸರು ಬರೋವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋರಿದ್ದೀವಿ. ಮತ್ತು ಇದು ಸ್ಪಿರಿಚುವಲ್ ಹಬ್ ಆಗಿ ಕನ್ವರ್ಟ್ ಆಗೋ ದೃಷ್ಟಿಯಲ್ಲಿ ಎಲ್ಲ ಇಲ್ಲಿ ಮನೆ ದೇವರುಗಳು, ಅಂದರೆ ಸುಮಾರು ಬೆಳಗಾಂ, ಅಂದರೆ ನಾರ್ತ್ ಕರ್ನಾಟಕ, ಬೆಳಗಾಂ, ಬಾಗಲಕೋಟೆ, ಬಿಜಾಪುರ ಈ ಬೆಲ್ಟಲ್ಲಿ ಎಲ್ರಿಗೂ ಮನೆ ದೇವರು ತಿರುಪತಿ ಆಗಿರೋದ್ರಿಂದ ಎಲ್ರಿಗೂ ಸುಮಾರು ಜನಕ್ಕೆ ತಿರುಪತಿ ಬರೋದಕ್ಕೆ ತುಂಬ ಕಷ್ಟ ಆಗಿರೋದ್ರಿಂದ ಇಲ್ಲೇ ಬರ್ಬೋದು, ಇಲ್ಲೇ ದರ್ಶನ ಮಾಡ್ಬೋದು. ಇಲ್ಲಿ ಲಡ್ಡು ವ್ಯವಸ್ಥೆ ಎಲ್ಲ ತಿರುಪತಿಯಲ್ಲಿ ಏನು ನಡೀತದೆ ಎಲ್ಲ ಕೈಂಕರ್ಯಗಳು ಇಲ್ಲೂ ನಡೀತದೆ. ಇದ್ರ ಪರವಾಗಿ ಇಲ್ಲಿನ ಅಂದರೆ ಟ್ರಸ್ಟೀಸ್ನೂ ಇಲ್ಲಿ ನೇಮಕ ಮಾಡ್ತೀವಿ. LIC ಅಂತ ನಮ್ಮಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋಂಗೆ ಲೋಕಲ್ ಅಡ್ವೈಸರಿ ಕಮಿಟಿ ಅಂತ ಒಂದು ಬಾಡಿ ಮಾಡ್ತೀವಿ. ಆ ಬಾಡಿನ ನಡೆಸೋದು. ಅದರಲ್ಲಿ ಈಗಿನ ಏನು ಟ್ರಸ್ಟೀಸ್ ಎಲ್ಲಿದ್ದಾರೆ ಇಲ್ಲಿ, ಅಂದರೆ ಬಾಲಾಜಿ ದೇವಸ್ಥಾನಂ ಟ್ರಸ್ಟು, ಅವ್ರನ್ನೂ ಒಳಗೊಂಡಂತೆ ಈ ಕೆಲಸನ ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಮ್ಮ TTDಯಲ್ಲಿ ನಿರ್ಣಯನೂ ಆಗಿದೆ. ಬೋರ್ಡಲ್ಲಿ 100 ಕೋಟಿ ಸ್ಯಾಂಕ್ಷನ್ ಮಾಡೋದಕ್ಕೆ ಒಪ್ಪಿಗೆನೂ ತೊಗೊಂಡಿದ್ದೀವಿ. ಆದರೆ ದೇಣಿಗೆ ರೂಪದಲ್ಲಿ ಜಾಸ್ತಿ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಭಾಗದಲ್ಲಿ ಅತ್ಯಂತ ಜಾಸ್ತಿ ದೇಣಿಗೆ ಮಾಡೋವಂಥದ್ದಾಗಲಿ, ಈ ಇಡೀ ದೇವಸ್ಥಾನ ಕರ್ನಾಟಕದವರೇ ಕಟ್ಟಂಗಾಗಲಿ. ಕರ್ನಾಟಕದವ್ರು ಕಟ್ಟಿಲ್ಲ ಅಂತ TTD ಕೊಡುತ್ತೆ, ಅದರಲ್ಲಿ ಬೇರೆ ವಿಷಯ ಇಲ್ಲ. ಆದರೆ ಕರ್ನಾಟಕದ ದೇವಸ್ಥಾನ ಕರ್ನಾಟಕದವರೇ ಕಟ್ಟಲಿ ಅನ್ನೋ ನಿಟ್ಟಲ್ಲಿ ಇಲ್ಲಿ ದೇಣಿಗೆ ಕೊಡಬೇಕು ಅಂತ ಎಲ್ಲರನ್ನೂ ವಿನಂತಿ ಮಾಡ್ತಾ, ಮತ್ತು ಮುಂದಿನ ದಿನಗಳಲ್ಲಿ ಅತ್ಯಂತ ಬೇಗ ಈ ಕೆಲಸ ಬೇಗ ಆಗಿ ದೇವಸ್ಥಾನ ನೋಡೋವಂಥ ನಿಟ್ಟಿನಲ್ಲಿ ನಿಮ್ಮ ಎಲ್ಲ ಒಂದು ಮನೆ ದೇವರು ಪ್ಲಸ್ ನಮ್ಮೆಲ್ಲರ ಒಂದು ಅವಧಿಯಲ್ಲೇ ಈ ದೇವಸ್ಥಾನ ಕಂಪ್ಲೀಟ್ ಆಗೋ ನಿಟ್ಟಿನಲ್ಲಿ ಮಾಡ್ತೀವಿ. ಇಲ್ಲ, ಒಟ್ಟು 100 ಕೋಟಿ ಪ್ರಾಜೆಕ್ಟು ಅಂತ ಇವಾಗ ಮಾಡಿರೋದು. ಇನ್ನೂ ಹೆಚ್ಚು ಕಡಿಮೆ ಎಷ್ಟಾಗುತ್ತೆ ನೋಡ್ಕೊಂಡು ಮಾಡ್ತೀವಿ. ಅದರ 10% ದೇವಸ್ಥಾನ ಟ್ರಸ್ಟ್ ಅಂತ ಏನು ಮಾಡಿದ್ದಾರೆ ಅವ್ರು ಕೊಡ್ತಾರೆ. ರೆಡ್ಡಿ ಜನಸಂಘ ನೀವು ಲ್ಯಾಂಡ್ ಕೊಟ್ಟವ್ರ ಪಾತ್ರನೇ ಇಲ್ಲ ಅಂತಿರಲ್ಲ, ಅದನ್ನೇ ರೆಡ್ಡಿ ಜನಸಂಘ ಇಸ್ ಓನ್ಲಿ ಡೋನರ್ ಆಫ್ ದಿ ಲ್ಯಾಂಡ್. ಅದಕ್ಕೆ ಇಲ್ಲ, ರೆಡ್ಡಿ ಜನಸಂಘ ಇಸ್ ಡೋನರ್ ಆಫ್ ದಿ ಲ್ಯಾಂಡ್. ಬಾಲಾಜಿ ದೇವಸ್ಥಾನ ಟ್ರಸ್ಟ್ ಅಂತ ಏನು ಮಾಡಿದೆ ಅವ್ರು ಮುಂದೆ ತೊಗೊಂಡೋಗ್ತಾರೆ. ಬೇಕಿದ್ದಿಲ್ಲ, they are only donors of the trust. Land. No, Balaji Devasthana Trust will continue with the ಅಂದರೆ ನಮ್ಮ ಡೈಲಿ ಚಟುವಟಿಕೆ ಏನಿದೆ ನೋಡ್ರಿ, ಉದಾರ ಮನಸ್ಸಲ್ಲಿ ಕೊಟ್ಟವ್ರನ್ನ ಮರಿಬಾರ್ದು. ಅವ್ರ ಪಾತ್ರ ಏನು ಅಂತಂದ್ರೆ ಭೂಮಿ ದೇವರು ನಿಂತಿರೋದೇ ಅವ್ರ ಭೂಮಿ ಮೇಲೆ. ಬಾಲಾಜಿ ದೇವಸ್ಥಾನಂ ಟ್ರಸ್ಟ್ ಏನಿದೆ ದಟ್ ವಿಲ್ ಕಂಟಿನ್ಯೂ. ದೇವಸ್ಥಾನ ಮಾತ್ರನೇ, ದೇವಸ್ಥಾನದ ಜೊತೆಗೆ ಬಿಸ್ನೆಸ್ ಮಾಡಲ್ಲ, ಹಂಗಾಗಿ ದೇವಸ್ಥಾನ ಮಾತ್ರನೇ. ತಿರುಪತಿಲಿ ಯಾವುದು ನೀವು ಅಲ್ಲ, ಬರುವಂಥ ಭಕ್ತಾದಿಗಳಿಗೆ ಆಲ್ರೆಡಿ ಅಲ್ಲಿ ನಮ್ಮೊಂದು ಆಫೀಸು, ಡಾರ್ಮೆಂಟ್ರಿ ಫೆಸಿಲಿಟಿ, ಇವಾಗ ದೂರದಿಂದ ಬರ್ತಾರೆ, ಯಾರೋ ಗೋವಾದಿಂದ ಬರ್ತಾರೆ, ಇಲ್ಲ ಮಹಾರಾಷ್ಟ್ರದಿಂದ ಬರ್ತಾರೆ, ಬಿಜಾಪುರದಿಂದ ಬರ್ತಾರೆ, ಅವರು ತಂಗೋದಕ್ಕೆ ವ್ಯವಸ್ಥೆ TTD ಮಾಡುತ್ತೆ. 2 ಇಯರ್ಸಲ್ಲಿ ಮುಗಿಸ್ತೀವಿ. ಆಮೇಲೆ ಇಲ್ಲಿ ಅನ್ನದಾನನೂ ಇರುತ್ತೆ. ಈಗ ತಿರುಪತಿ ತಿಮ್ಮಪ್ಪನವ್ರಿಗೆ ಲಕ್ಷಾಂತರ ಜನ ಭಕ್ತರು, 7 ಎಕರೆ ಸಾಕಾಗುತ್ತಾ ಮುಂದಿನ ಭವಿಷ್ಯದಲ್ಲಿ
ಬಹಳಷ್ಟು ಜನ ಭಕ್ತರು ಬರ್ಬೋದು. ಇಲ್ಲ ಆ ಟೆಂಪಲ್ಗೂ ಈ ಟೆಂಪಲ್ಗೂ ಹೋಲಿಕೆ ಮಾಡಿದ್ರೆ 7 ಎಕರೆ ಸಾಕಾಗುತ್ತೆ. ನಿಮ್ಮೆಲ್ಲರ ಸಹಕಾರದಿಂದ ಒಂದು ಅಪೀಲು ಮಾಡ್ತೀನಿ, ಇನ್ನೂ ಜಾಸ್ತಿ ಜಾಗ ಕೊಟ್ಟರೆ ತೊಗೊಳ್ತೀವಿ ಅಂತ ತೊಂದರೆ ಇಲ್ಲ, ಪರ್ಚೇಸ್ ಮಾಡ್ತೀವಿ. ಇಲ್ಲಿ ದೇಣಿಗೆ ಕೊಟ್ಟಿರೋದು ಪರ್ಚೇಸು ಮಾಡ್ತೀವಿ. ಮತ್ತು ಇಲ್ಲಿ ನಿತ್ಯ ಅನ್ನದಾನ ನಡೀತದೆ, ಸೇಮ್ ಟು ಸೇಮ್ ದೇವರು ಎಲ್ಲನೂ. ಮತ್ತು ನಮ್ಮದು ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಅಂದರೆ ಬೇರೆ ಬೇರೆ ಸ್ಟೇಟಲ್ಲಿ ದೇವಸ್ಥಾನ ಎಷ್ಟು ಮಟ್ಟಿಗೆ ಮಾಡುತ್ತೆ ಅದೇ ಮಟ್ಟಿಗೆ 1 ಎಕರೆಯಲ್ಲಿ ದೇವಸ್ಥಾನ ಪ್ರಿಮಿಸಸ್ ಇರುತ್ತೆ. ಸುತ್ತು ಬೇರೆ ಬೇರೆ ಅಮ್ಯುನಿಟೀಸು, ಟಾಯ್ಲೆಟ್ ಫೆಸಿಲಿಟಿ, ಆಮೇಲೆ ಪೂಜಾರಿಗಳಿಗೆ, ಆಮೇಲೆ ಸ್ಟಾಫ್ಗೆ, ಆಮೇಲೆ ಪಾರ್ಕಿಂಗು, ವಸತಿ ಗೃಹಗಳು ಎಲ್ಲನೂ ಮಾಡ್ತೀವಿ. ಎಲ್ಲ ತಿರುಪತಿಯಿಂದನೇ ಬರುತ್ತೆ. ನಮ್ಮದು ಸ್ಥಪತಿ ಅಂತ ನಮ್ಮದೇನು ವಾಸ್ತು ಅರ್ಚಕರು ಅಲ್ಲಿಂದನೇ ಅಪಾಯಿಂಟ್ ಆಗ್ತಾರೆ, ಗೌರ್ಮೆಂಟಿಂದನೇ ಅಪಾಯಿಂಟ್ ಆಗ್ತಾರೆ. ಮತ್ತು ಮೂರ್ತಿಗಳು, ಸ್ಥಪತಿಗಳು ಅಂದರೆ ನಮ್ಮ ವಾಸ್ತು ಶಿಲ್ಪಿಗಳು ಇದ್ದಾರೆ ಅಲ್ಲಿ, ಅದ್ರ ಪ್ರಕಾರನೇ ಮಾಡ್ತಾರೆ. ಅದಕ್ಕೆ ಸ್ಪೆಸಿಫಿಕೇಷನ್ಸ್ ಇದೆ, ಆ ಸ್ಪೆಸಿಫಿಕೇಷನ್ ಪ್ರಕಾರನೇ ಮಾಡ್ತೀವಿ. ಕಲ್ಲಲ್ಲೇ ಮಾಡೋದು. ಮೊದಲನೇ ಬಾರಿಗೆ ಕರ್ನಾಟಕದಲ್ಲಿ ಈ ಥರ ದೇವಸ್ಥಾನ ಬರ್ತಾ ಇರೋದಕ್ಕೆ ಸಹಕರಿಸಿರೋಂಥ ರೆಡ್ಡಿ ಜನಸಂಘಕ್ಕೆ ಹೃತ್ಪೂರ್ವಕವಾಗಿ TTDಯಿಂದ ಅಭಿನಂದಿಸ್ತಾ ಇದ್ದೀನಿ. ಆ ಡೇಟ್ ಫಿಕ್ಸ್ ಆಗಿಲ್ಲ. ಇವತ್ತು ನಮಗೆ ಡೊನೇಷನ್ ಅಂದರೆ ಲ್ಯಾಂಡ್ ಡೊನೇಟ್ ಮಾಡಿದ್ರು. ಇಲ್ಲಿಂದ ಮುಂದಿನ ಎಲ್ಲ ಕ್ಯಾಲೆಂಡರ್ ಆಫ್ ಈವೆಂಟ್ಸು ನಿಮ್ಗೆ ಹೇಳ್ತೀವಿ. ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಪ್ರಕಾರ ನಡೀತದೆ, ಒಂದು ಟೈಮು ವ್ಯತ್ಯಾಸ ಆಗಲ್ಲ. ರೆಡ್ಡಿ ಜನಸಂಘದ ಅಧ್ಯಕ್ಷರು VIP, ನಾನೊಬ್ಬ ಇದ್ದೇ ಇರ್ತೀನಿ, ನೀವುಗಳಿದ್ದೇ ಇರ್ತೀರ. ಈಗ ಅಸ್ಸಾಮಲ್ಲಿ ಮಾಡ್ತಾ ಇದ್ದೀವಿ, ಬಿಹಾರಲ್ಲಿ ಮಾಡ್ತಾ ಇದ್ದೀವಿ, ಎಲ್ಲ ರಾಜ್ಯಗಳಲ್ಲೂ ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಮಾಡಬೇಕು ಅಂತ ಲಾಸ್ಟ್ ಬೋರ್ಡ್ ಮೀಟಿಂಗಲ್ಲಿ ಸ್ಯಾಂಕ್ಷನ್ ಆಗಿದೆ. ನಮ್ಮ ಹತ್ರ ನಿಮ್ದು ಆಶ್ಚರ್ಯ ಆಗುತ್ತೆ, ನೀವೇನು 10,000 ರೂಪಾಯಿ ಟಿಕೆಟು ತೊಗೊಂಡೋಗ್ತಿರಲ್ಲ, 10,000 ಟಿಕೆಟ್ ಗೊತ್ತಿದೆ ಅಲ್ವಾ, 10,000 ರೂಪಾಯಿ ಟಿಕೆಟ್ ಅಂತ ತೊಗೊಂಡೋಗ್ತೀರ, ಆ ದುಡ್ಡು ಹಂಗೆ ಇರುತ್ತೆ ಅದು ಕಾರ್ಪಸಲ್ಲಿ. ಅದು ನಮ್ಮ ಹತ್ರ 9,000 ಕೋಟಿ ಇದೆ. ಆ 9,000 ಕೋಟಿಲಿ ಬರೀ ದೇವಸ್ಥಾನ ಮತ್ತು ದೇವಸ್ಥಾನ ಪುನರ್ಜೀವನ ಮಾಡೋದಕ್ಕೆ. ಸೊ ಹಂಗಾಗಿ ಬರೀ ದೇವಸ್ಥಾನದ ಕಾರ್ಯದರ್ಶನ ಮಾಡ್ತೀವಿ ಅಷ್ಟೇ. ಸಿಕ್ಕಾಪಟ್ಟೆ ಉದ್ಯೋಗ ಬರ್ತದೆ. ನಾಟ್ ಓನ್ಲಿ ದೇವಸ್ಥಾನದಲ್ಲಿ ಉದ್ಯೋಗ, ನಿಮ್ಮ ಸುತ್ತಮುತ್ತ ನೀವು ಒಬ್ಬ ಇದು ಏನು ತೆಂಗಿನಕಾಯಿ ಮಾರೋದ್ರಿಂದ ಹಿಡಿದು, ಸಾಮಗ್ರಿಗಳು ಮಾರೋದ್ರಿಂದ ಹಿಡಿದು, ಹೋಟ್ಲ್ ಇಂಡಸ್ಟ್ರಿಯಿಂದ ಹಿಡಿದು, ಅದಕ್ಕೆ ಹೇಳಿದ್ದು ನಾನು ಸ್ಪಿರಿಚುವಲ್ ಟೂರಿಸಮ್ ಆಗುತ್ತಿದ್ದು. ಇದು ಬರೇ ದೇವಸ್ಥಾನ ಅಲ್ಲ, ನಮ್ಮ ರಾಜ್ಯಕ್ಕೆ ದೊಡ್ಡ ಕೊಡುಗೆ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ನಾಟ್ ಓನ್ಲಿ ಮನಿ. ನನ್ನ ಪ್ರಕಾರ ಅರ್ಧ ಬೆಳಗಾವಿ ಪಾಪ್ಯುಲೇಷನ್ ಅಂತೂ ಬಂದೇ ಬರುತ್ತೆ, ಹಿಂದೂ ಪಾಪ್ಯುಲೇಷನ್. ತಿರುಪತಿ ಡೈಲಿ ನಾವು ದರ್ಶನ ಮಾಡಿಸೋದು 1 ಲಕ್ಷ ಜನಕ್ಕೆ. ಅಲ್ಲಿ ಎವ್ರಿ ಡೇ 2 ರಿಂದ 3 ಲಕ್ಷ ಜನ ಬಂದೇ ಬರ್ತಾರೆ. ಅದರಲ್ಲಿ ಒಂದು 10 ರಿಂದ 15 ಸಾವಿರ ಜನ ದರ್ಶನ ಇಲ್ಲದೆ ಆರಾಮಾಗಿ ಬರ್ತಾರೆ ವಾಪಸ್. ತಿರುಪತಿದು ಬೇರೆ, ಇಲ್ಲಿ ತಿರುಪತಿದು ನೀವು ಮಾತಾಡ್ತಾ. ನಮ್ಮ ಅವರೊಂದು ಮಾತು ಹೇಳಿದ್ರು, ತಿರುಪತಿಗೆ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು. ಆ ತಿರುಪತಿ ವೆಂಕಟೇಶ್ವರ ಬಂದ್ಬಿಟ್ಟು ಕಲಿಯುಗದ ದೈವ ಅಂತ ಹೇಳ್ತಾರೆ. ಆ ಕಲಿಯುಗದ ದೈವಕ್ಕೆ ಪಾದಾರವಿಂದಗಳಿಗೆ ನಮಸ್ಕರಿಸ್ತಾ ನಮ್ಮ ರೆಡ್ಡಿ ಜನಸಂಘದ ವತಿಯಿಂದ ಈ ಕಡೆಯಿಂದ ನಮ್ಮ ದಾನ ಕೊಟ್ಟಂಥ ಜಮೀನನ್ನು ಇದುವರೆಗೂ ಬರಡು ಭೂಮಿ ಆಗಿರ್ಬೋದು, ಇನ್ಮೇಲೆ ಒಂಥರ ಕಳಶದ ಥರ ಉದ್ಧಾರ ಮಾಡೋದಕ್ಕೆ ನಮ್ಮ ವೆಂಕಟೇಶ್ವರ ಪಾದಾರವಿಂದಗಳಿಗೆ ಎಲ್ಲರಿಗೂ ನಮಸ್ಕರಿಸ್ತಾ, ರೆಡ್ಡಿ ಜನಸಂಘದವರು ಜಮೀನನ್ನು ಕೊಟ್ಟಿರ್ತಾರೆ ಅಷ್ಟೇ. ಈ ಸುತ್ತಮುತ್ತಲಿನ ಭಾಗದ ಎಲ್ಲ ಜನತೆಗೂ, ಎಲ್ಲ ಕ್ಯಾಸ್ಟ್ ಇರ್ಬೋದು, ಯಾವುದೇ ಕ್ಯಾಸ್ಟು ಯಾವುದೇ ಧರ್ಮ ಏನೂ ಇಲ್ಲದೇ ಎಲ್ಲರಿಗೂ ವೆಂಕಟೇಶ್ವರ ಸಹಕಾರ ನೀಡಲಿ, ಆಶೀರ್ವಾದ ಕೊಡಲಿ ಅಂತ ಹೇಳಿ ಈ ರೆಡ್ಡಿ ಜನಸಂಘದವರು ಇಲ್ಲಿ ಅವ್ರಿಗೆ ದಾನ ಕೊಡ್ತಾ ಇದ್ದಾರೆ. ದಾನವಾಗಿ ಕೊಟ್ಟಿರ್ತಕ್ಕಂಥ ಲ್ಯಾಂಡಲ್ಲಿ ಅವರೊಂದು ಟ್ರಸ್ಟ್ ಮಾಡ್ತಾರೆ. ಆ ಟ್ರಸ್ಟಲ್ಲಿ ಈ ಲೋಕಲ್ ಜನ ಕೂಡ ಅದರಲ್ಲಿ ಇರ್ತಾರೆ. ಆ ಟ್ರಸ್ಟಲ್ಲಿ ಬರ್ತಕ್ಕಂಥವ್ರು, ಆ ಟ್ರಸ್ಟ್ನವರು ತಾವು ಕೇಳಿದಂಥ ಕ್ವಶನ್ಗಳಿಗೆ ಆನ್ಸರು, ಆ ಟ್ರಸ್ಟ್ನವ್ರು ಏನೇ ಮಾಡ್ಬೋದು, ಆ ಪಕ್ಕದಲ್ಲಿ ಸ್ಕೂಲ್ ಮಾಡ್ಬೋದು, ಅಥವಾ ಇನ್ನೂ ಏನಾದರೂ ಒಂದು ಧಾರ್ಮಿಕ ಚಟುವಟಿಕೆಗಳಿಗಾಗ್ತಕ್ಕಂಥದ್ದು, ಪರ್ಸ್ನಲ್ಗೆ ಏನೂ ಆಗೋದಿಲ್ಲ, ಧಾರ್ಮಿಕ ಚಟುವಟಿಕೆಗಳಿಗಾಗ್ತಕ್ಕಂಥದ್ದು ಏನೇ ಬೇಕಾದರೂ ಮಾಡ್ಬೋದು. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಆ ಟ್ರಸ್ಟ್ನವರು ತಗೊಂಡಂಥ ನಿರ್ಧಾರಗಳಿಗೆ ಯಾವುದೇ ಅಡ್ಡಿ ಇರೋದಿಲ್ಲ. TTDದು ಬಯಲಿ ಕವಲಲ್ಲಿ ಮಾತ್ರ ಒಂದೇ ಇರೋದು, ಅದು ನಮ್ದಲ್ಲ.
ಅದು ಅದು ಅಲ್ಲಿನ ಸಹ ಗೌರ್ಮೆಂಟ್ ಅಲ್ಲಿ ಏನದು ಕೋಲಾರ ಜಿಲ್ಲೆಗೆ ಸರ್, ನಮ್ಮ ಸರ್ಕಾರದ್ದು ಅಂದರೆ ಕರ್ನಾಟಕ ಸರ್ಕಾರದ ಮುಜರಾಯಿ ಡಿಪಾರ್ಟ್ಮೆಂಟ್ ಬೆಂಗಳೂರು